ಶ್ರೀರಾಮನ ಕಟೌಟ್ಗೆ ಹಾನಿ ಮಾಡಿರೋದು ಖಂಡನೀಯ. ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್. ಕೋಲಾರ ಜಿಲ್ಲೆ ಮುಳಬಾಗಿಲಿನಲ್ಲಿ ಶ್ರೀರಾಮನ ಕಟೌಟ್ಗೆ ಕಿಡಿಗೇಡಿಗಳು ಹಾನಿ ಮಾಡಿರೋದು ಖಂಡನೀಯ. ನಾನು ಇದನ್ನ ಉಗ್ರವಾಗಿ ಖಂಡಿಸುತ್ತೇನೆ ಅಂತ ಶಿಡ್ಲಘಟ್ಟ ನಗರದಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ಜನವರಿ 18ರಂದು ನಗರದ ಬಿಜೆಪಿಯ ಸೇವಾ ಸೌಧ ಕಚೇರಿಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನಾ ಪೂರ್ವಭಾವಿ ಸಭೆಯನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಶ್ರೀರಾಮ ಪ್ರಭುವಿನ ಕಟೌಟ್ಗಳನ್ನು ಕಿಡಿಗೇಡಿಗಳು ಹಾನಿ ಮಾಡಿದ್ದು ಇದು ಖಂಡನೀಯ. ಇಂತಹ ಘಟನೆಗಳು ನಡೆಯದಂತೆ ಶಿಡ್ಲಘಟ್ಟದಲ್ಲಿ ಮತ್ತು ಜಿಲ್ಲೆಯಲ್ಲಿ ಜಾಗೃತಿ ವಹಿಸುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿ ನಮ್ಮ ಭಾವನೆಗಳನ್ನು ಕೆರಳಿಸುವ ಕೆಲಸ ಮಾಡಿದ್ರೆ ನಮ್ಮ ಕಾರ್ಯಕರ್ತರು ಸುಮ್ಮನೆ ಇರೋದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟರು. ಇನ್ನು ಹಿಂದೂ ನಾಗರಿಕತೆ ಜೀವಂತವಾಗಿದೆ. ಸುಮಾರು 500 ವರ್ಷಗಳಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ಹೋರಾಟ ಮಾಡಿದವರ ಬಲಿದಾನವಾಗಿದೆ. ರಾಮರಾಜ್ಯದ ಕನಸು ನನಸಾಗುವ ಸಮಯ ಬಂದಿದೆ. ನಮ್ಮ ಕಾಲಘಟ್ಟದಲ್ಲಿ ದೇವಾಲಯ ನಿರ್ಮಾಣವಾಗಿ ಪ್ರಾಣ ಪ್ರತಿಷ್ಠಾಪನೆ ನೋಡಲಿರುವ ನಾವೆಲ್ಲರೂ ಪುಣ್ಯವಂತರಾಗಿದ್ದೇವೆ. ಹಿಂದೂ ಧರ್ಮವನ್ನ ನಾವೆಲ್ಲರೂ ಉಳಿಸುವ ಕೆಲಸ ಮಾಡಬೇಕು. ನಮ್ಮ ಭಾವನೆಗಳಿಗೆ ಧಕ್ಕೆಯಾಗದಂತೆ ನೋಡಿಕೊಳ್ಬೇಕು ಅಂದ್ರು. ಬಿಜೆಪಿ ಮುಖಂಡರಾದ ಸಿಕಲ್ ರಾಮಚಂದ್ರೇಗೌಡ ಮಾತನಾಡಿ, ಮೋದಿಜಿಯವರ ದೇಶ ಪ್ರೇಮ ಹಾಗೂ ಅವರ ಅವಧಿಯಲ್ಲಾಗಿರ್ತಕ್ಕಂಥ ಅಭಿವೃದ್ಧಿ ಜನಪರ ಕಾರ್ಯಕ್ರಮಗಳು ಯೋಜನೆಗಳ ಬಗ್ಗೆ ತಿಳಿಸಲು ಸಮಯ ಸಾಕಾಗೋದಿಲ್ಲ. ಅವರನ್ನ ಪ್ರಧಾನಿಯಾಗಿ ಪಡೆದಿರುವ ನಾವೆಲ್ಲರೂ ಅದೃಷ್ಟವಂತರು. ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯಾಗುವ ಆ ದಿನದಂದು ದೇವಾಲಯಗಳಲ್ಲಿ ತಾಲೂಕಿನ ಪ್ರತಿ ಗ್ರಾಮದಲ್ಲೂ ವಿಶೇಷ ಪೂಜೆ ನೆರವೇರಿಸಬೇಕು. ಈಗಾಗಲೇ ದೇವಾಲಯಗಳನ್ನು ಸ್ವಚ್ಛಗೊಳಿಸಲು ಕರೆ ನೀಡಲಾಗಿದೆ. ಹಬ್ಬದಂತೆ ವಿಜೃಂಭಣೆಯಿಂದ ಆಚರಿಸಬೇಕು. ಶ್ರೀರಾಮನ ಫ್ಲೆಕ್ಸ್ ಹಾಗೂ ಬಂಟಿಂಗ್ ಎಲ್ಲ ವ್ಯವಸ್ಥೆಯನ್ನ ನಮ್ಮ ಟ್ರಸ್ಟ್ನಿಂದ ಮಾಡಿಕೊಡಲಾಗುವುದು ಅಂದ್ರು. ಪೂರ್ವಭಾವಿ ಸಭೆ ಮುಗಿದ ಬಳಿಕ ನಗರದ ಕೋಟೆ ವೃತ್ತದಲ್ಲಿನ ಶ್ರೀರಾಮನ ದೇವಾಲಯವನ್ನ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಸಿಕಲ್ ರಾಮಚಂದ್ರೇಗೌಡ, ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಮಾಜಿ ಶಾಸಕ ರಾಜಣ್ಣ ಸೇರಿದಂತೆ ಕಾರ್ಯಕರ್ತರು, ಮುಖಂಡರು ದೇವಾಲಯವನ್ನು ಸ್ವಚ್ಛಗೊಳಿಸಿ ಪೂಜೆ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಸಿಕಲ್ ರಾಮಚಂದ್ರೇಗೌಡ, ಮಾಜಿ ಶಾಸಕ ರಾಜಣ್ಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮರಳುಕುಂಟೆ ಕೃಷ್ಣಮೂರ್ತಿ, ಸಿಕಲ್ ಆನಂದಗೌಡ, ಮಂಡಲಾಧ್ಯಕ್ಷ ಸುರೇಂದ್ರಗೌಡ, ನಂದೀಶ್, ರಮೇಶ್ ಬಾಯಿರಿ, ಡಾಕ್ಟರ್ ಡಿಟಿ ಸತ್ಯನಾರಾಯಣ ರಾವ್, ಆಂಜನೇಯ ರೆಡ್ಡಿ, ವೆಂಕಟೇಶ್, ನಗರಸಭಾ ಸದಸ್ಯರಾದ ನಾರಾಯಣಸ್ವಾಮಿ, ಸುನಂದಮ್ಮ, ತ್ರಿವೇಣಿ ಇನ್ನು ಮುಂತಾದವರು ಹಾಜರಿದ್ದರು. ಕೂಡ ನಾವು ಆಧರಿಸ್ತೀವಿ. ಎಲ್ಲರನ್ನು ಕೂಡ ಆಧರಣೆಯಿಂದ ನಾವು ನೋಡುವಂಥದ್ದು ನಮ್ಮ ಧರ್ಮದ ಪ್ರತೀತಿಯಾಗಿದೆ. ಆದ್ರೆ ದುರದೃಷ್ಟ, ಮುಳುಬಾಗಿಲನ್ನೇ ನೋಡಿದೆ ಯಾರೋ ಕಿಡಿಗೇಡಿಗಳು ಫ್ಲೆಕ್ಸ್ಗಳು, ಶ್ರೀರಾಮ ಪ್ರಭುವಿನ ಫ್ಲೆಕ್ಸ್ಗಳನ್ನ ಹರಿದಿದ್ದಾರೆ. ಇದನ್ನ ನಾನು ಉಗ್ರವಾಗಿ ಖಂಡಿಸ್ತೇನೆ. ನೀವು ಕೂಡ ಶಿಡ್ಲಘಟ್ಟದಲ್ಲಿ ಸ್ವಲ್ಪ ವಿಶೇಷವಾದಂತಹ ಜಾಗೃತೆಯನ್ನು ನೀವೆಲ್ಲ ವಹಿಸಬೇಕು. ಮತ್ತು ನಾನು ಕರೆಯನ್ನು ಕೊಡ್ತೇನೆ, ನಮ್ಮೆಲ್ಲ ಕಾರ್ಯಕರ್ತರು ಇಂಥ ಯಾವುದೇ ಕಾರಣಗಳು ಶಿಡ್ಲಘಟ್ಟದಲ್ಲಿ ಆಗಬಾರ್ದು. ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಈ ರಾಜ್ಯದಲ್ಲಿ ಆಗದಿರ ಇರುವಂತದ್ರಲ್ಲಿ ನಾವು ನೋಡ್ಕೋಬೇಕು. ನಾವೆಲ್ಲರನ್ನು ಆದರಣೆಯಿಂದ ಮಾಡ್ತೀವಿ, ನಾವೆಲ್ಲರನ್ನು ಪ್ರೀತಿ ಮಾಡ್ತೀವಿ ಅಂತಂದ್ರೆ ನಮ್ಮ ಭಾವನೆಗಳಿಗೂ ಕೂಡ ಧಕ್ಕೆ ಮಾಡಿ ನೀವು ಉಳ್ಕೊಳ್ತೀರಿ ಅಂದ್ರೆ ಸಾಧ್ಯ ಇಲ್ಲ. ಹಾಗಾಗಿ ಯಾರು ಕೂಡ ನಮ್ಮ ಭಾವನೆಗಳನ್ನ ಕೆರಳಿಸುವಂತ ಕೆಲಸ ಮಾಡಿದ್ರೆ ನಮ್ಮ ಕಾರ್ಯಕರ್ತರು ಯಾರು ಕೂಡ ಸುಮ್ಮನೆ ಇರಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ನಾನು ಕೊಡ್ತಾ ಇದ್ದೇನೆ. ಇದು ಯಾಕೆ ಆಗ್ತಾ ಇದೆ? ಹಿಂದೆ ನಮ್ಮ ಸರ್ಕಾರದಲ್ಲಿ ಆಗಿದ್ದಾಗ ಆಗ್ತಾ ಇತ್ತಾ? ಈ ಸರ್ಕಾರದಲ್ಲಿ ಎಲ್ಲವೂ ನಡೆದೋಗುತ್ತೆ ಅಂತ ಧೈರ್ಯ ಇದೆ ಜನರಿಗೆ, ಕಿಡಿಗೇಡಿಗಳಿಗೆ ಧೈರ್ಯ ಇದೆ. ನಮ್ಗೆಲ್ಲ ಒಂದ್ ಕಡೆ ಇಲ್ಲಿ ಆಶೀರ್ವಾದ ಆಗ್ತದೆ, ಇಲ್ಲಿ ನಾವು ತಪ್ಪು ಮಾಡಿದ್ರು ಕೂಡ ನಮ್ಮನ್ನು ಶಿಕ್ಷೆ ಮಾಡುವಂತ ಸರ್ಕಾರ ಅಲ್ಲ ಅನ್ನುವಂತ ಭಾವನೆ ಅವ್ರಿಗಿರೋದ್ರಿಂದ ಇಂಥ ಕೆಲಸಗಳು ಆಗ್ತಾ ಇದೆ. ಇನ್ನಾದ್ರೂ ಸರ್ಕಾರ ತುಷ್ಟೀಕರಣ ರಾಜಕಾರಣ ಬಿಟ್ಟು ಎಲ್ಲರನ್ನೂ ಕೂಡ, ಎಲ್ಲ ಧರ್ಮಗಳಿಗೂ ಕೂಡ ಒಂದೇ ರೀತಿಯ ಸಮಾನತೆಯನ್ನ ಬಾಯಿ ಮಾತಿನಲ್ಲಿ ಸಾಮಾಜಿಕ ನ್ಯಾಯ ಕೊಡದಿರ ಕಾರ್ಯಗತ ಸಾಮಾಜಿಕ ನ್ಯಾಯ ಕೊಡುವಂತ ಕೆಲಸ ಈ ಸರ್ಕಾರದಿಂದ ಆಗಲಿ ಅಂತೇಳಿ ನಾನು ಇವತ್ತು ಬಯಸ್ತೇನೆ. ನಾವೆಲ್ಲ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ಪಂಚಾಯತಿ ಎಲ್ಲ ಮುಖಂಡರು ಇವತ್ತು ಬಂದಿದ್ದೀರಾ. ಈ ಹೊತ್ತಿನ ಒಂದು ಪೂರ್ವಭಾವಿ ಸಭೆ ಏನು ಕರೆದಿದ್ದೀವಿ. 22ನೇ ತಾರೀಕು ಏನು ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಒಂದು ಕರೆ ಏನಿದೆ, ಆ ನಿಟ್ಟಿನಲ್ಲ ಗೊತ್ತಿದೆ. ಮೋದಿಜಿಯವರು ಯಾವತ್ತಾದ್ರೂ ಒಂದು ಕರೆ ಕೊಡ್ತಾರೆ ಅಂತ ಹೇಳಿದ್ರೆ ಅಪರೂಪಕ್ಕೊಂದು ಕರೆ ಕೊಡ್ತಾರೆ. ಅದು ದೊಡ್ಡ ಮಟ್ಟಕ್ಕೆ ಅದು ಎಲ್ಲರೂ ಪಾಲಿಸ್ತಾರೆ. ದೀಪ ಹಚ್ಚಬೇಕಾದ್ರೆ ದೀಪ ಹಚ್ತಾರೆ. ಮಾಡ್ತಕ್ಕಂಥ ಕಾರ್ಯಕ್ರಮ ಏನಿದೆ, ಮಹಾತ್ಮ ಗಾಂಧೀಜಿಯವರು ಏನು ಕೋರ್ಕೊಂಡಿದ್ರು
ನಮ್ಮ ದೇಶ ರಾಮರಾಜ್ಯ ಆಗ್ಬೇಕು ಅಂತ 500 ವರ್ಷಗಳಲ್ಲಿ ಏನು ಕಷ್ಟಪಟ್ಟು ಎಲ್ಲ ಹೋರಾಟ ಮಾಡಿ ಏನು ದೇವರನ್ನ ಒಂದು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಮೋದಿಜಿಯವರ ನೇತೃತ್ವದಲ್ಲಿ ಅತಿ ಶೀಘ್ರ ಅದು ತುಂಬಾ ಫಾಸ್ಟ್ ಮಾಡಿದಾರೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. 22ನೇ ತಾರೀಕು ನಾವೆಲ್ಲರನ್ನು ಹಬ್ಬದ ತರ ಎಲ್ಲ ಆಚರಣೆ ಮಾಡೋಕ್ಕೆ ಎಲ್ಲಾ ಸಿದ್ಧತೆಗಳು ಮಾಡ್ಕೋಣ. ಏನಿವತ್ತು ಈ ಕಾರ್ಯಕ್ರಮ ಮುಗಿದ ಮೇಲೆ ಸ್ವಚ್ಛತಾ ಒಂದು ಕೋಟೆ ಸರ್ಕಲ್ ಅಲ್ಲಿ ಒಂದು ಶ್ರೀರಾಮನ ದೇವಸ್ಥಾನ ಸ್ವಚ್ಛತೆ ಕಾರ್ಯಕ್ರಮ ಮಾಡೋದು ಎಲ್ಲರೂ ಸೇರಿ ಹೋಗಿ ಒಂದು ಸ್ವಚ್ಛತೆ ಕಾರ್ಯಕ್ರಮ ಮಾಡೋಣ. ಅವತ್ತು ಮೊನ್ನೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಹೋಗೋದು ಶುರು ಮಾಡುವಾಗ ಅರ್ಧ ಗಂಟೆಯಲ್ಲಿ ಕೆಲಸ ಮುಗಿದೋಯ್ತು. ಮನಸ್ಸು ಮಾಡೋದ್ರೆ ದೊಡ್ಡ ವಿಷಯನೇ ಇಲ್ಲ. ಒಂದು ದೇವಸ್ಥಾನ ಸ್ವಚ್ಛತೆ ಮಾಡ್ಬೇಕಂದ್ರೆ ಒಂದೊಂದು ಕೈ ಹಾಕಿದ್ರೆ ಅರ್ಧ ಗಂಟೆಯಲ್ಲಿ ನಿಮ್ಮಲ್ಲಿ ಊರಲ್ಲಿ ಇರ್ತಕ್ಕಂಥ ದೇವಸ್ಥಾನನೂ ಅಷ್ಟೇ ಎಲ್ಲರೂ ಸೇರಿ ಒಂದು ಕೈ ಹಾಕಿದ್ರೆ ಅರ್ಧ ಗಂಟೆಯಲ್ಲಿ ಕೆಲಸ ಮುಗೀತದೆ. ಈಗ ಕೆಲಸ ಎಲ್ಲರೂ ದಯವಿಟ್ಟು ಎಲ್ಲರೂ ಮಾಡಬೇಕು. ಅವತ್ತು ಏನು ಕರೆ ಕೊಟ್ಟಿರ್ತಕ್ಕಂಥದ್ದು ಏನಿದೆ, ಮನೆಯಲ್ಲಿ ಎಲ್ಲರೂ ಒಂದು ಸಾಯಂಕಾಲ 5 ಗಂಟೆಗೆ ಉತ್ತರ ಭಾಗದಲ್ಲಿ ದೇವಸ್ಥಾನ ಒಂದು ರಾಮನ ದೇವಸ್ಥಾನ ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ದೇವಸ್ಥಾನಕ್ಕೆ ಏನು ಉತ್ತರ ಭಾಗದಲ್ಲಿ ದೀಪ ಹಂಚಬೇಕಂತಕ್ಕಂಥ ಒಂದು ಕರೆ ಕೊಟ್ಟಿದ್ದಾರೆ. ಅದೇ ರೀತಿ ಅವತ್ತು ದೇವಸ್ಥಾನ ಬೆಳಿಗ್ಗೆ ಎಲ್ಲರೂ ಖಾತ್ರಿ ನೋಡ್ತಾರೆ. ಆಲ್ರೆಡಿ ಕರಪತ್ರ ಆಮೇಲಿಂದ ನಮ್ಮದು ಮಂತ್ರದ ಎಲ್ಲ ಬಂದ್ಬಿಟ್ಟು ಕೊಟ್ಟಿದ್ರೆ ಎಲ್ಲ ಮಂತ್ರಾಕ್ಷರ ಕೊಟ್ಟಿರ್ತಕ್ಕಂಥ ಮನೆಗೆ ಈಗೆಲ್ಲ ಎಲ್ಲ ಕೊಟ್ಟಿದ್ವಿ. ದಯವಿಟ್ಟು ಎಲ್ಲ ತೋರಿಸಿ ದೇವಸ್ಥಾನ ಸ್ವಚ್ಛತೆ ಮಾಡಿ ಒಂದಷ್ಟು ದೇವಸ್ಥಾನದಲ್ಲೆಲ್ಲ ಹಬ್ಬದ ವಾತಾವರಣ ಏನು ಮಾವಿನ ತೋರಣ ಕಟ್ಟಬೇಕು, ಅಲ್ಲಿಂದ ಬಾಳೆ ದಿಂಡಿಗಳು ಕಟ್ಟಬೇಕು. ಅದರಿಂದ ಅದ್ರ ಜೊತೆಗೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ದೇವಸ್ಥಾನದಲ್ಲಿ ಪೂಜೆಗಳು ಮಾಡಿಸಿ ಸಾಯಂಕಾಲ ಏನು ಭಜನೆ ಮಾಡ್ತಕ್ಕಂಥದ್ದು, ಆಮೇಲೆ ಮಂಗಳಾರತಿ ಮಾಡ್ತಕ್ಕಂಥ ವಿಷಯದಲ್ಲಿ ದೊಡ್ಡ ಮಟ್ಟಿಗೆ ಮಂಗಳಾರತಿ ಮಾಡ್ತಕ್ಕಂಥದ್ದು, ಭಜನೆ ಮಾಡ್ತಕ್ಕಂಥದ್ದು ಎಲ್ಲಾ ಕಾರ್ಯಕ್ರಮ ನಮ್ಮ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಾ ಮುಖಂಡರು ಅವರು ಊರಲ್ಲಿ ದಯವಿಟ್ಟು ದೊಡ್ಡ ಮಟ್ಟಕ್ಕೆ ಒಗ್ಗಟ್ಟಾಗಿ ಹಬ್ಬದ ವಾತಾವರಣ ಆಚರಣೆ ಮಾಡಬೇಕಂತ ಕಾರ್ಯಕ್ರಮಕ್ಕೆ ಇವತ್ತೊಂದಷ್ಟು ಇವತ್ತು ಭಾರತ ಯಾವ ಪರಿಸ್ಥಿತಿಯಲ್ಲಿದೆ, ನರೇಂದ್ರ ಮೋದಿಯವರ 9 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಅದು ಪ್ರಧಾನಮಂತ್ರಿಯಾಗಿ ಈ ರಾಷ್ಟ್ರವನ್ನು ಯಾವ ಮಟ್ಟಕ್ಕೆ ತಗೊಂಡೋಗಿದ್ದಾರೆ, ಈ ರಾಷ್ಟ್ರದ ಇತಿಹಾಸವನ್ನು ಯಾವ ಮಟ್ಟಕ್ಕೆ ತಗೊಂಡಿದ್ದಾರೆ, ರಾಷ್ಟ್ರದ ಧಾರ್ಮಿಕ ಚಿತ್ರವನ್ನು ಯಾವ ರೀತಿ ಬದಲಾವಣೆ ಮಾಡಿದ್ದಾರೆ ಎಲ್ಲವನ್ನೂ ಕೂಡ ನಿಮಗೆ ಗೊತ್ತಿದೆ. ಇವತ್ತು ನಾವೆಲ್ಲ ಕೂಡ ಭಾರತ ದೇಶದಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ, ಆರೋಗ್ಯವಾಗಿದ್ದೇವೆ. ಇವೆಲ್ಲವನ್ನು ಕೊಟ್ಟಂತ ಮಹಾನ್ ವ್ಯಕ್ತಿ ನರೇಂದ್ರ ಮೋದಿಗಳು. ಇವೆಲ್ಲ ಅರ್ಥ ಮಾಡ್ಕೋಬೇಕು. ಯಾಕೆ ಇವತ್ತು ಈ ಪ್ರಪಂಚದ ನರೇಂದ್ರ ಮೋದಿಯನ್ನು ಹೊರಡ್ತಾ ಇದೆ. ನರೇಂದ್ರ ಮೋದಿಗಳು ಕೈಗೊಂಡಂತ ಜನಪರ ಕಾರ್ಯಕ್ರಮಗಳು, ಜನಪರ ಯೋಜನೆಗಳು, ಕಟ್ಟ ಕಡೆಯ ವ್ಯಕ್ತಿ ಕೂಡ ಈ ರಾಷ್ಟ್ರದಲ್ಲಿ ನರೇಂದ್ರ ಮೋದಿಯವರನ್ನು ಜ್ಞಾಪಕ ಮಾಡ್ಕೊತಾರೆ. ನಾವು ಮಾಧ್ಯಮದಲ್ಲಿ ನೋಡ್ತಾ ಇದೀವಿ, ಸಣ್ಣ ಸಣ್ಣ ಮಕ್ಕಳು ಕೂಡ 2 ವರ್ಷ ಕೇಳಿದ್ರೆ ಮೋದಿ 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 ಅಂತ ಹೇಳ್ತಾರೆ. ನಾವೆಲ್ಲ ನೋಡಿದೀವಿ. ಕಾರಣ ಇಷ್ಟೇ, ಅವರು ಈ ರಾಜ್ಯದ 140 ಕೋಟಿ ಜನರ ಹೃದಯವನ್ನು ಮೀಟಿದ್ದಾರೆ. ಒನ್ ರೇಷನ್ ಕಾರ್ಡ್ ಒನ್ ನೇಷನ್ ಅನ್ನೋದು. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಈ ದೇಶದಲ್ಲಿ ಸುಮಾರು 20-25% ಉಳೆ ಹೋಗ್ತಕ್ಕಂತ ಒಂದು ಜನ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಇರ್ತಾರೆ, ನಾಳೆ ತಮಿಳುನಾಡು ಇರ್ತಾರೆ, ಮತ್ತೆ ಕೆಲವು ಕಡೆ ನಾರ್ತ್ ಇಂಡಿಯಾ, ಬಿಹಾರು ಅಲ್ಲಿಂದ ಬಂದು ಇದಕ್ಕೆ ಜೀವನ ಮಾಡ್ತಾರೆ. ಒಂದು ರೇಷನ್ ಕಾರ್ಡ್ ಇದ್ರೆ ಇಂಡಿಯಾದಲ್ಲಿ ನೇಷನ್ ನಲ್ಲಿ ಎಲ್ಲಿ ಬೇಕಾದರೂ ನಾವು ರೇಷನ್ ತಗೋಬಹುದು. ಮತ್ತೆ ಏನೊಂದು ಪಾಪ್ಯುಲೇಷನ್ ಕಂಟ್ರೋಲ್ ಏನ್ ಬೇಕಾಗತ್ತೋ ಅದನ್ನು ಕೂಡ ಮಾಡ್ತಾರೆ. ಪ್ರತಿಯೊಂದು ಈ ರಾಷ್ಟ್ರದಲ್ಲಿ ಮುಂದಿನ ಪೀಳಿಗೆಗೆ, ಮುಂದಿನ ದೇಶದ ಅಭಿವೃದ್ಧಿಗೆ, ಮುಂದಿನ ಆರ್ಥಿಕತೆ ಏನಿದೆ, ಇವತ್ತು ನಾವು 5ನೇ ಆರ್ಥಿಕತೆ ಇದೆ ಪ್ರಪಂಚದಲ್ಲಿ, ಮುಂದಿನ ದಿನಗಳಲ್ಲಿ 3ನೇ ಆರ್ಥಿಕತೆ ತರ್ತೀನಿ ಅಂತ ಹೇಳ್ಬಿಟ್ಟು ಈ ದೇಶವನ್ನೇ ಅವರು ಒಂದು ಪ್ರಚೋದನೆಯ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಅನೇಕ ರೀತಿಗಳಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಈ ದೇಶದ ಏಳಿಗೋಸ್ಕರ 24 ಗಂಟೆ ಕೂಡ ಒಂದು ದಿವಸ ರಜಾನೂ ಆಗ್ತಿರ ದುಡಿತಾ ಇದ್ದಾರೆ.